ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಅಪ್ಡೇಟ್ ಬಗ್ಗೆ ತಿಳಿಸ್ತೀನಿ. ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಹೊಸ ವೀಡಿಯೋಸ್ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ನಿಮಗೆ ನನ್ನ ಕಡೆಯಿಂದ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಬರ್ತಾನೆ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ರೀಸೆಂಟಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡಿದ್ದಾರೆ. ನಿಮಗೆ ಯಾಕಂದರೆ ಈಗ ಕಂಟಿನ್ಯೂಸ್ ಎಲೆಕ್ಷನ್ ಮುಂಚೆ ಕಂಟಿನ್ಯೂಸ್ ಆಗಿ 2-3 ತಿಂಗಳದ ಹಣ ಹಾಕ್ಬಿಟ್ರು. ಆಮೇಲಿಂದ ಹಣನೇ ಜಮೆ ಮಾಡ್ತಿರ್ಲಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಜನಗಳು ವಿರೋಧ ವ್ಯಕ್ತಪಡಿಸಿದ್ರು. ಹಾಗಾಗಿ ನಾವು ಹಣ ಇಲ್ಲ ಅಂತ ಹಾಕಿಲ್ಲ ಅಂತಲ್ಲ, ಎಲೆಕ್ಷನ್ ಇದ್ದಿದ್ದರಿಂದ ಲೇಟ್ ಆಯಿತು. ಹಾಗೆ ಟೆಕ್ನಿಕಲ್ ಪ್ರಾಬ್ಲಮಿಂದ ನಮಗೆ ಹಣ ಜಮೆ ಮಾಡೋಕ್ಕಾಗ್ತಾ ಇಲ್ಲ. ಹಾಗಾಗಿ ಮಾರ್ಚ್ ತಿಂಗಳು ಹಣ ಇನ್ನು 4ರಿಂದ 5 ದಿವಸದಲ್ಲಿ, ಹಾಗೆ ಏಪ್ರಿಲ್ ತಿಂಗಳು ಹಣ ಇನ್ನು 10 ದಿವಸದಲ್ಲಿ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೋಪ್ಫುಲಿ ಜಮೆ ಮಾಡಿದ್ರೆ ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಎಲೆಕ್ಷನ್ ಟೈಮಲ್ಲಿ ಇವ್ರುಗಳಿಗೆ ಯಾವುದೇ ರೀತಿ ಟೆಕ್ನಿಕಲ್ ಇಶ್ಯೂ ಇರಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಎಲೆಕ್ಷನ್ ಒನ್ಸ್ ಮುಗಿದು ರಿಸಲ್ಟ್ ಬಂದ ಕೂಡಲೇ ಇವರಿಗೆ ಆವಾಗ ಎಲ್ಲ ಪ್ರಾಬ್ಲಮ್ಮು ಶುರುವಾಗುತ್ತೆ, ಟೆಕ್ನಿಕಲ್ ಇಶ್ಯೂ ಶುರುವಾಗುತ್ತೆ. ಪ್ರತಿಯೊಂದು ಕೂಡ ಆವಾಗ ಇವರಿಗೆ ತೊಂದರೆ ಬರೋದು. ನಿಜ ಹೇಳ್ತಾರಾ, ಸುಮ್ಮನೆ ರೀಸನ್ ಹೇಳಬೇಕಲ್ಲ ಅಂತ ಹೇಳ್ತಾರಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾರ್ಚ್ ತಿಂಗಳದು ಇನ್ನು 4ರಿಂದ 5 ದಿವಸ ಅಂತ ಹೇಳಿದ್ದಾರೆ. ಅಟ್ಲೀಸ್ಟ್ 2 ಮಾರ್ಚ್ ಏಪ್ರಿಲ್ದು ಹಾಕಲಿಲ್ಲ ಅಂದರೂ ಮಾರ್ಚ್ ತಿಂಗಳದಾದರೂ ಹಾಕಿದ್ರೆ ಚೆನ್ನಾಗಿ. ಯಾಕಂದರೆ ಎಲೆಕ್ಷನ್ಗಿಂತ ಮುಂಚೆ ಇಷ್ಟು ಬೇಗ ಹಾಕ್ಬಿಡ್ತಾರೆ, ಆಮೇಲೆ ಕೇಳಿದ್ರೆ ಹಾಕೋದೇ ಇಲ್ಲ. ಯಾಕೆ ಈ ಥರ ಮಾಡ್ತಾರೆ ಗೊತ್ತಿಲ್ಲ. ಇನ್ನು ಯುವ ನಿಧಿ ಯೋಜನೆದು ಕೂಡ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಇನ್ನು ಅನ್ನಭಾಗ್ಯ ಯೋಜನೆದಂತೂ ಕೇಳಲೇಬೇಡಿ, 2 ತಿಂಗಳದ್ದು ಪೆಂಡಿಂಗ್ ಇದೆ. ಹಾಗೆ ಇಂದಿರಾ ರೇಷನ್ ಕಿಟ್ನ ಕೊಡ್ತೀವಿ ಅಂತಂದರೂ ಅದ್ರ ಬಗ್ಗೆ ಸುದ್ದಿ ಇಲ್ಲ. ಇನ್ನು ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಜೂನಿಂದ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದು ಕೊಟ್ಟಾಗಲೇ ನಿಜ. ಸುಮ್ಮನೆ ಈ ಥರ ಬಂದು ಭರವಸೆ ಕೊಟ್ಟೋಗ್ಬಿಡ್ತಾರೆ. ಅದು ಮತ್ತು ಯಾವುದು ಕೂಡ ಅದು ಅನುಷ್ಠಾನಕ್ಕೆ ಮಾತ್ರ ಬರೋದು, ಯಾವುದು ಜಾರಿಗೆ ಬರೋದಿಲ್ಲ. ಸುಮ್ಮನೆ ಮೀಡಿಯಾ ಮುಂದೆ ಹೇಳಿಬಿಡ್ತಾರೆ. ಈಗ ರೇಷನ್ ಇದು ಕೂಡ ಅಷ್ಟೇ, BPL ರೇಷನ್ ಕಾರ್ಡ್ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾರೆ, ಅದು ಕೂಡ ಕೊಡೋದಿಲ್ಲ. ಈಗ ಆಲ್ರೆಡಿ 3 ಇಯರ್ಸ್ ಆಗ್ತಾ ಬಂತು. ಹೊಸ ರೇಷನ್ ಕಾರ್ಡ್ಗಂತೂ ಅಪ್ಲೈ ಮಾಡೋಕ್ಕೆ ಲಕ್ಷಾಂತರ ಜನ ಕಾಯ್ತಾ ಇದ್ದಾರೆ, ಇನ್ನೂ ಕೂಡ ಅವಕಾಶ ಕೊಟ್ಟಿಲ್ಲ. ಒಟ್ಟಿನಲ್ಲಿ ಈಗ ಗೃಹಲಕ್ಷ್ಮಿ ಹಣ ಇನ್ನು 4ರಿಂದ 5 ದಿನ ಅಂತ ಹೇಳಿದ್ದಾರೆ. ನಿನ್ನೆ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಇನ್ನೊಂದು 2-3 ದಿನದಲ್ಲಿ ಬರಬಹುದು, ಬರದಲ್ಲೇನೂ ಇರ್ಬೋದು, ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಇದೇ ಥರ ಹೇಳಿ ಎಷ್ಟೊಂದು ಸತಿ 1 ತಿಂಗಳು 2 ತಿಂಗಳು ಗಟ್ಟಲೆ ಗ್ಯಾಪ್ ಕೊಟ್ಬಿಡ್ತಾರೆ. ಹಾಗಾಗಿ ಅಟ್ಲೀಸ್ಟ್ 2 ತಿಂಗಳದಿಲ್ಲ ಅಂದರೂ 1 ತಿಂಗಳದಾದರೂ ಕೂಡ ಕರೆಕ್ಟಾಗಿ ಎಲ್ಲರಿಗೂ ಕೂಡ ಜಮೆ ಆದರೆ ಮಹಿಳೆಯರಿಗೂ ಕೂಡ ಸಮಾಧಾನ ಇರುತ್ತೆ. ಯಾಕಂದರೆ ಸಡನ್ನಾಗಿ ಒಂದು ಸ್ವಲ್ಪ ಜನಕ್ಕೆ ಹಾಕ್ಬಿಡ್ತಾರೆ, ಒಂದು ಸ್ವಲ್ಪ ಜನಕ್ಕೆ ಹಾಕಲ್ಲ. ಮತ್ತು 1 ತಿಂಗಳು 1.5 ತಿಂಗಳು ಬಿಟ್ಟು ಮಿಕ್ಕಿದವ್ರಿಗೆ ಹಾಕ್ತಾರೆ. ಜನಗಳಿಗೇ ಕನ್ಫ್ಯೂಸ್ ಆಗಿಬಿಡುತ್ತೆ, ಇದು ಯಾವ ತಿಂಗಳು ಹಣ ಬಂದಿದೆ, ಯಾವ ತಿಂಗಳು ಹಣ ಬಂದಿಲ್ಲ ಅಂತ. ಸೊ ಹಾಗಾಗಿ ಕರೆಕ್ಟಾಗಿ ಹಾಕೊತ ಹೋದರೆ ಅವ್ರಿಗೂ ಕನ್ಫ್ಯೂಷನ್ ಇರಲ್ಲ, ಫಲಾನುಭವಿಗಳಿಗೂ ಕೂಡ ಕನ್ಫ್ಯೂಷನ್ ಇರೋದಿಲ್ಲ. ಹೋಪ್ಫುಲಿ ಆದಷ್ಟು ಬೇಗ ಜಮೆ ಮಾಡ್ತಾರೆ ಅಂದ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಕಂತಿನ ಹಣ ಬಂದಿದೆ, ನೀವು ಯಾವ ಜಿಲ್ಲೆಯವರು ಅಂತ ಕೂಡ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.